ಥು, ಇದು ಯಾಕಾರು ಹಿಂಗೆ ಮಾಡ್ತದೆ ಏನು, ಏನು ತಿಳ್ಕೊತಾರೆ ಏನೋ. ದಿನಾನು ಒಂದಲ್ಲ ಒಂದು ಹೇಳ್ತಾಡಾಗಿ ಬರ್ತದೆ ಅಂತ ಎಲ್ಲ ಬಿಟ್ಟು ಈಗ ನಾವು ಕೂಲಿ ಕೊಟ್ಟಿಗೆ ತಿನ್ನೋರ ಹತ್ರ ಸಾಲ ಕೇಳಕ್ಕೆ ಬಂದದೆ. ಏನು ಹೇಳ್ಕೊಳ್ಳೋದು ನೋಡ್ರಿ ಸಾಕು. ನನ್ನ ಕುಲ ಕುಟುಂಬ ಹಂಗಿದ್ದು ಹಿಂಗಿದ್ದು ಅಷ್ಟದೆ ಇಟ್ಟದೆ ದೇಂದ್ರನ್ ಬಿಳಿ ಆನೆ ಅದೇ ಅಂತದೆ. ಈಗೆಲ್ಲ ಏನಿಗ್ರ ಮಟ್ಟ ಕಂಡು ಹೋಗ್ಯಾರೇನು, ಸೀದಾ ನಮ್ಮನೆಗೆ ಬಂದದೆ. ನಮ್ಮನೆಗೆ ಗಂಡ್ಸೊಂದು ಹಾಡು ಮಂಡ್ಯದು ಏನಾದು ಏನು ನೆಲ ಸುಟ್ಟು ಅನ್ನ ಹಾಕಿರೋ ಗಂಡ ಹೆಂಡತಿ ಏನು ಅವ್ರೇನು ಹೇಳಿದ್ರು ಸಮಯ. ಅಲ್ಲ ಹುಡುಗನ ಹೆಸರಲ್ಲಿ ಇಟ್ಟಿದ್ದು ಎಂತಕ್ಕಾರ ಬೇಕಾಗ್ತದೆ ಅಂತ ನೋಡಿದ್ರೆ ಅದನ್ನು ತಕ್ಕೊಡೋಣ ಅಂತ ಕೂತಾರೆ. ಹಾಗಾಗಿ ಆ ವ್ಯವಹಾರನ ಈಗೀಗ ನಾನು ಅವ್ರಿಗೆ ಇದಕ್ಕೆ ಬರೋಕ್ಕೆ ಬಿಡಲ್ಲ. ಗೊತ್ತಿಲ್ಲದಂಗೆ ಅವತ್ತೊಂದು ನಾವಿನೇ ಇದು ಮಾಡೋಕ್ಕೆ ಕರ್ಕೊಂಡೋಗಿ ತೋರಿಸ್ಬೇಕಾದ್ರೆ ಇನ್ನು ಕಾಗಿ ಕಣ್ಣಿಗೆ ಬಿದ್ದಂಗೆ ಅದನ್ನೇ ಖಾಲಿ ಮಾಡೋ ತನಕ ಬಿಡಲ್ಲ ಏನು. ಹೋಗ್ಕೊಂಡು ಅದನ್ನೇ ತಂದು ಕೊಡೋಕ್ಕೊಂದು ಕೆಲಸ ನಂದು ಸೈನ್ ಆಗ್ಬೇಕು ಅಲ್ಲಿ. ಅಲ್ಲ ಗಿರಿಸ್ತೆ ಒಳ್ಳೆ ಲಾಯ್ಕ್ ಮಾಡಿ ಬಡ್ಡಿಗೆ ಎಲ್ಲ ಕಡೆ ದುಡ್ಡು ಕೊಡ್ತೀಯಲ್ಲ, ಹಾಗೆ ನನಗೆ ಕೊಡು ಅಂತದೆ. ಹೆಂಗೆ ಇರಬೇಕು, ನಾನು ಕೊಟ್ಟಿದ್ದೆ ಇದಕ್ಕೆ ಹೆಂಗೆ ಗೊತ್ತು ಅಂತ. ಇನ್ನೇನೇನು ಮಾಡ್ತದ ಇಂತಟ್ಟಿಂದ ಪುಣ್ಯಕ ಮಾತು ಹರಿಸಿದ್ಕಾತು. ಇಲ್ಲಿ ನಮ್ಮನೆದು ಗುಣಮಾನಿ ಬಂದಿದ್ರೆ ಮತ್ತೇನಿಲ್ಲ. ಎಂತ ಅಯ್ಯೋ ಮರ್ರ ಹೊಲ್ಲಕ್ಕೆ ಹೇಳಿ ಯಾರು ಅಲೇಸ್ಕೊಂಡ್ರೆ ಅದನ್ನೇ ಸುತ್ತೆ ಅಂತ ತಿಳ್ಕೊಳಕ್ಕದಾರೆ. ಭಾಳ ಸಾಲ ಕೊಡ್ತೇನು ಪ್ರೇಮ, ನಂಗೆ ಸ್ವಲ್ಪ ಕೊಡು 10%. ನಿಮ್ಗೆ ಎಂತ ಆಗ್ಯದ ಅಂತೀನಿ, ಊರಲ್ಲಿ ಜನಕ್ಕೆ ಬರಗಾಲ ಆಗ್ಯದನ್ರಿ. 10% ಬಡ್ಡಿ ಕೊಟ್ಟರೆ ಸಾಲ ಕೊಡೋಕ್ಕೆ ಮೀನಾಕ್ಷಿ ಮಾಡ್ದಂಗೆ ಮಾಡ್ತೀರಪ್ಪ. ಬೇಕಮ್ಮಗ ಊರಲ್ಲಿ ಅಷ್ಟು ಜನ ಅದಾರೆ, ಅವ್ರ ಹತ್ರ ಎಲ್ಲ ಬಿಟ್ಟು ನನ್ನ ಹತ್ರ ಬಂದದೆ ಕಂಡುಬಾರ್ದ ಅಂತ ಕೇಳಿದ್ರೆ ನಮ್ಮನೆ ಗಂಡ್ಸು ಹಂಗಲ್ಲ ಗೊತ್ತು, ಅದಕ್ಕೆ ಬಂದದೆ. ಹಂಗೆ ಮಾತಾಡ್ತೀರಿ ಮಾರ್ರ. ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನಂಗೆ ಮೊದಲೇ ತಡ ಆಗಿದೆ. ಹಂಗು ಹಿಂಗು ಮಾಡ್ಕಡಿಕೋ ಈ ಕೆಲಸಕ್ಕೆ ಬೇಡ ಅಂತ ಬಿಟ್ಟರೆ ಎಲ್ಲಿಗೆ ಹೋಗೋದು ನಾನು. ಸಣ್ಣಮ್ಮ ಹಂಗೆ ಇದು ಮಾಡಲ್ಲ, ಆದರೂ ಹೆಂಗೆ ಹೇಳೋದು. ಮೊದಲೇ ನನ್ನ ಗಿರಾಚಾರ ಸರಿ ಇಲ್ಲ. ಇದು ಕಡೆಗೆ ಅಲ್ಲಿ ಸುಳ್ದು ಈಗ ಅಯ್ಯರ ಮನೆಗೆ ಹೋಗ್ತದ ಹೆಂಗೆ. ಅಲ್ಲಿ ಕಡೆಗೆ ಏನಾರು ದೂರ ಹೇಳಿ ಬಂದರೂ ಬಂತೆ ನಂಬಂಗಿಲ್ಲ ಅದನ್ನು. ಅದ್ಯಾರೋ ಹೇಳಿದ್ರಿ ನೋಡಿ, ಎಂಥದೇ ಆದರೂ ಚೋಟು ಒಳ್ಳೆ ಹುಡುಗ, ಅವನಿಗೆ ಹಿಂಗೆ ಆಗಬಾರ್ದಿತ್ತು. ಎಂತ ಮಾಡ್ತೆ ಅವನ ಮಕ ನೋಡಾರು ನೀವೇ ಕೊಡಿ ಹಂಗಾರೆ. ಅಲ್ಲ ನಾನು ಬಡವಿ, ನನ್ನ ಹತ್ರ ಹಿಂಗೆ ಹೇಳಕ್ಕೆ ಹೇಳ್ತೀರಲ್ಲ, ಎಂತ ಅಂತ ಹೇಳದ. ಅವನಿಗೆ ಆದರೆ ಇನ್ನು ಮಾಡೋಕ್ಕಾದ್ರೆ ಅನ್ನಿಲ್ಲ ಪನಿಲ್ಲ ಎಲ್ಲ ಅದಾರಪ್ಪ, ಅವರೆಲ್ಲ ಯಾಕೆ ಸುಮ್ಮನೆ ಹಾಕ್ಕೊಂಡಾರ. ಅಲ್ಲ ಇವಳಿದ್ದೇ ಏನೋ ಗಾಂಚಾಲ. ಈಗ ದಿನದಿಂದ ದಿನಕ್ಕೆ ಏನು ಬಂಗಾರದ ರೇಟ್ ಭಾಳ ಹೆಚ್ಚಾಗ್ತದೆಯಂತೆ. ಎಂಥದನ್ನ ತಗೋಣ ಈ ಹೆಳೆ ಮೇಲೆ ಅಲ್ಲಿ ಇಲ್ಲೇ ಇದು ಮಾಡಿ ಅಂತ ಲೆಕ್ಕ ಹಾಕಿದ್ದು ಇಂಥದಂತ ಗೊತ್ತಾಗಲ್ಲಪ್ಪ. ಚೋಟಿಗೆ ಅಂತ ಒಂದು ಅಸಂಗತಿ ಬಂತ ಅಂದರೆ ಅವನಿಲ್ಲ ಹಾಗೆಲ್ಲ ಸುಮ್ಮನಿರಮಲ್ಲ. ಅವನು ಕಾಣಕ್ಕೆ ಹಂಗಿದ್ರೆ ದುಡ್ಡು ಗನಗದೆ ಇದು ಮಾಡ್ತಿದ್ದ, ಅವನೇ ಸುಮ್ಮನೆ ಹಾಕ್ಕೊಂಡನೆ ಅಂದರೆ ಎಂಥದಪ್ಪ. ಎಂಥರ ಹಾಕಿನ್ಲಿ, ನಾನು ಫಸ್ಟ್ ಹೋಗೋದು ನೋಡ್ಕೊತೀನಿ. ಓಹೋ ಏನು ಪ್ರೇಮಕ್ಕನ ಸವಾರಿ ಬಹಳ ಎಂಥದ ಯೋಚನೆ ಮಾಡ್ತಾ ಹೋಗ್ತಿದ್ದಂಗದೆ. ಓ ಅನಿಲ, ಮಾತ್ರ ಇವತ್ತೇ ಹೇಳಿರ್ತೀನಿ ನೋಡು, ನಾ ಬದುಕಿದ್ರಿಂದ ಆತಲ್ಲ, ಸತ್ರಕ್ಕೆ ಆಗೇ ಕುತ್ಕೊಂಡು ನೋಡ್ತೀನಿ. 100 ವರ್ಷ ಬದುಕ್ತೀಯ ನೀನು. 100 ವರ್ಷಕ್ಕೆ 100 ವರ್ಷ ಆಯಸ್ಸಿದ್ದೇ ಇದೆ. ಈಗಷ್ಟೇ ನಿನ್ನ ಸುದ್ದಿನೇ ಜ್ಞಾನ ಮಾಡ್ತಿದ್ದೆ ನಾನು ಅಂತೀನಿ. ಅಷ್ಟೊತ್ತಿಗೆ ಇದ್ರ ಬಂದಂಗೆ ಬಂದೀಯ. ಆಗಲಿ 100 ವರ್ಷ ಬದುಕಬೇಕು ನಿಮ್ಮಂಗಿದ್ದಾರ. ಇದು ಅಲ್ಲ 100 ವರ್ಷ ಆಯಸ್ಸದ ಕತೆ ಹಂಗೆ ಇರಲಿ. ಅತ್ಲಾಗೆ ಬ್ರಹ್ಮ ಒಂದು ಸತಿ ಬರ್ದವೇನು ಮತ್ತೊಂದು ಸತಿ ಬರೆಯಲ್ಲ, ಅದು ಎಂಥದಾರ ಆತದೆ. ನನ್ನ ಸುದ್ದಿ ಎಂತ ಜ್ಞಾನ ಮಾಡ್ತಿದ್ರಿ?
ಅಂಥದ್ದು ಏನು ಮಾಡೀನಿ ಮಾರ್ರ ನಾನು? ಮನ್ಸಲ್ಲೂ ಒಳಗಿಂದ ಒಳಗೆ ಖುಷಿ ಅದೇ ಹಿಂಗೆ ಹೇಳಿದ್ರಲ್ಲ ಅಂತ ಬಾಯಿ ಮೇಲೆ ಕೇಳೋದು ನೋಡ. ಒಳ್ಳೇದು ಮಾಡೀಯ ನೀನು, ಮಾಡಿದ್ದೆಲ್ಲ ಸಮ. ಆದ್ರೆ ಆ ಚೋಟು ಹುಡುಗಿಗೆ ಅಂತ ಭಾಳ ಗೋಳಾಗ್ಯದಂತೆ, ಒಂಚೂರು ಏನು ಎತ್ತ ಅಂತ ಕೇಳಬಾರ್ದನ. ಇದನ್ನು ಮಾತ್ರ ಭಾಳ ತಪ್ಪಾಗಿ ಕಾಣ್ತದೆ ನೋಡ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಚೋಟಿಗೆ ತೊಂದರೆ ಆಗಿದೆ ಅಂತ? ಅಲ್ಲ, ಊರಲ್ಲಿದ್ದರೆ ಎಲ್ಲರಿಗೂ ಹಂಗೆ ತೊಂದರೆ ಸುಮಾರು ಇರ್ತವೆ, ಹಂಗಂತ ನಾನೆಂತ ಮಾಡೋಕ್ಕತ್ತದೆ? ನನ್ನ ತೊಂದರೆ ಯಾರಿಗೆ ಹೇಳೋದು ನಾನು? ಅಲ್ಲ ಹೌದು, ಎಲ್ಲರೂ ಅವ್ರವ್ರಿಗೆ ಇರ್ತದೆ. ಆದ್ರೆ ನಾನು ಹೇಳೋದು, ನೀನು ಚೋಟು ಎಲ್ಲ ಭಾಳ ಇದ್ದಿದ್ರಲ್ಲ, ಅವನು ಅಷ್ಟೇ ನಿನ್ನ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದ. ಹಿಂಗೆ ಸಂಗತಿ ಆಗಿದೆ. ಎಂಥರಾಗಲಿ ಅಪ್ಪ ಇನ್ನು ಎಲ್ಲಿ ಯಾರು ಮಂಡೆ ಬಡ್ದಿದ್ದೆ ಎಂತ ಮಾಡಿದ್ದು, ಸುಮಾರು 5-6 ಲಕ್ಷ ರೂಪಾಯಿ ಒಟ್ಟು ಹಾಕಿಟ್ಕೊಂಡಂತೆ. ಇನ್ನೊಂದು ಲಕ್ಷ ಕಮ್ಮಿ ಆಗಿದಂತೆ. ಅದಕ್ಕೆ ಭಾಳ ಗೋಳು ಬರ್ತಾ ಇದ್ದಾರೆ. ನಾನು ಅದೇ ಜ್ಞಾನ ಮಾಡಿದೆ, ಹೆಂಗಾರ ನಿಲ್ಲ ಹುಡ್ಗ ಹಿಂಗೆ ಮಾಡೋಕ್ಕಿರ್ಲಲ್ಲ ಅಂತ. ಸಾಮಾನ್ಯ ಹಿಂಗೆ ಗೊತ್ತೇ ಇಲ್ಲ. ಅಲ್ಲ ಹೌದು ಮಾರ್ರ, ನನಗೆ ಗೊತ್ತಿಲ್ಲ ಇಷ್ಟು ಡೀಟೇಲ್ ಆಗಿ. ನಿಮಗೆ ಗೊತ್ತಾಗಿದ್ದು ಹೆಂಗದ? ನೀವೇನು ಅಲ್ಲಿಗೆ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಈಗ? ರಘುವೀರಣ್ಣವ್ರ ಮನೆಗೆ ಹೋಗಲ್ಲ? ಹಾಂ, ಒಂದು ಮಾತಾಡ್ತೀನಿ ಮಾರಯ್ಯ. ನಾನು ನಮ್ಮ ಸಾವ್ಕಾರ ಮನೆ ಬಿಟ್ಟು ಈಗ ಅಲ್ಲಿಗೆ ಹೋಗಕ್ಕೋತೀನ? ಅದು ಬೇಕಾದ್ದಾಗಲಿ ಅವ್ರ ಕುತ್ತಿಗೆ ಕೈ ಹಾಕಿ ನೋಕಿದ್ರು ಮತ್ತೆ ಬೇಕಾದ್ರೆ ಅಪರ್ಸಕ್ಕೆ ನಾ ಅಲ್ಲೇ ಕೆಲಸ ಮಾಡಾಳ. ಇದು ಅಲ್ಲೆಲ್ಲ ಅಂತ ಗೊತ್ತಾಗಿದ್ದಲ್ಲ ನನಗೆ. ಖಾಯಂ ಕೆಲಸದವ್ರು ಇಟ್ಕೊಂಡು ಅವ್ರಿಗೆ ಕೂಳು ಹೊತ್ತಿತ್ತ. ನಾನು ಎಂತಕ್ಕೆ ಅಲ್ಲಿ ಹೋಗಕ್ಕೆ ಹೋಗ್ತೀನಿ? ಇದು ನೀ ಹೇಳ್ತೀಯ ಬೆಳಿಗ್ಗೆ ಸನಿ ಅಂಥೇಳಿ ನಮ್ಮ ಮನೆಗೆ ಬಂದದಪ್ಪ. ಈಗ ಒಂದು ಅರ್ಧ ಗಂಟೆ ಮುಂಚೆ. ಇಂಥ ಚಳಿಲಿ ಬಾಕಿದ್ದೇನಾದ್ರೆ ಅದು ಮುಳುಗ್ದಲ್ಲಿಂದ ಮುಗ್ಲು ಹೊಡ್ತಿರ್ಲೇನ. ಇವತ್ತು ಎದ್ದು ಬಂದುಬಿಟ್ಟದೆ. ಬಂದ್ಕೊಂಡು ಏನು ನಮ್ಮ ಮನೇಲಿ ಕೇಳ್ತಾರೆ, 1 ಲಕ್ಷ ರೂಪಾಯಿ ಸಾಲ ಕೊಡು, ಬಡ್ಡಿ ಎಷ್ಟು ಬೇಕಾದ್ರೆ ಹಾಕ್ಕೊಡ್ತೀನಿ ಅಂತದೆ. ಇದಕ್ಕೆ ಅಂತ ಹೇಳೋದು ನಾನು. ಬಡ್ಡಿ ಕೊಟ್ಟರೆ ಸಾಲ ಕೊಡೋರಿಗೆ ಬರಗಾಲ. ಎಷ್ಟು ನಾಟಕ ಮಾಡ್ತದೆ ಅಂತ ನಂಗೆ ಗೊತ್ತಾಗಲ್ಲ. ನಾ ಅವಾಗ ಜ್ಞಾನ ಮಾಡಿದೆ, ನೀನು ಹುಡ್ಗಕ್ಕೆ ಗೊತ್ತಾದರೆ ಹಂಗೆ ಅವ ಇದು ಮಾಡ್ತಿರ್ಲ ಅಂತ. ಏನಪ್ಪ ಇದು ಎಲ್ಲಿಗೆ ಹೋಗಿ ಮುಟ್ಕಿತದೆ ಏನಾದರೂ ಬೇಕಾದ್ರೆ ಅವ್ರ ಹತ್ರ ವಿಚಾರಿಸಿ, ಯಾಗ ನಾಯಿ ನೋಡೋದ ನಾಗರಬನ ನೋಡೋದ ಅಂಥೇಳಿ ಇವು ಎಂಥವ್ರು ಮಾಡ್ಕೊಂಡ್ಲಿ. ಆ ಹುಡುಗ ಮಾತ್ರ ಘನ ಹುಡುಗ. ನೋಡೋಣ ಒಂದ್ಸರಿ ಸಿಕ್ಕಿ ಏನು ಎತ್ತ ಅಂತ ಕೇಂಡ. ನೀನು ದುಡ್ಡು ಕೊಡ್ಬೋದು, ಹಂಗೆ ನಿನ್ನ ಹತ್ರ ಅದೇ ಈಗ ದುಡ್ಡು? ಯಾಕೆ ನನ್ನ ಹತ್ರ ಮಾತ್ರ ದುಡ್ಡಿರೋದ? ನಿಮ್ಮ ಹತ್ರ ದುಡ್ಡಿಲ್ಲ? ನಿಮ್ಮ ಹತ್ರ ಎಷ್ಟು ದುಡ್ಡದೆ ಅಂತ ನನಗೇನು ಗೊತ್ತಿಲ್ಲ ಅಂತ ಮಾಡಿದ್ರ? ಹೋಗಲಿ, ಅದು ಎಂಥರ ಆಗಲಿ. ಯಾವ ಜಾತಿ ಜನ ಮಾರ್ರ ನಿಮ್ಮನೆಗೆ ಬರೋಕ್ಕೆ? ಹಂಗಾರೆ ಆ ಮೀನಾಕ್ಷಕ್ಕೆ ನಾನು ಯಾವಾಗಲೂ ಸಿಗ್ತಿರ್ತೀನಿ, ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ನನ್ನ ಹತ್ರ ಕೇಳೋಕ್ಕೆ ಏನಾಗಿತ್ತು? ಅವರಂತೂ ಹೋಗಲಿ, ಆ ಚೋಟನು ಒಂದು ಫೋನು ಮಾಡಲ್ಲ. ಮೊನ್ನೆ ಒಂದು ಸತಿ ಫೋನ್ ಮಾಡಿದ್ರು, ನಿನ್ನೆನಪ್ಪ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ, ಕಟ್ ಮಾಡ್ತಾನೆ. ಒಂದು ಮಾತು ಕೇಳಂಗಿಲ್ಲ. ಇಂಥದಕ್ಕೆ ಸಿಟ್ಟು ಬರೋದು ಗೊತ್ತಾನ? ಕೇಳಿದ್ರು ನಾನೇನೀಗ ಅಲ್ಲ ಅಂತ ಹೇಳ್ತಿದ್ನ? ಅಪ್ಪ ಮಗ ಒಂದೇ ಥರ ನಾಟಕ ಮಾಡ್ತಾರೆ. ಅವು ಗಂಡ ಹೆಂಡತಿ ಕತೆ ಬಿಡು ಮಾರಯ್ಯ. ಹಾಗೆ ಅಲ್ಲನ ಮುಂದರ್ಸುತ್ತೆ ನಾವು. ಎಲ್ಲಿ ಯಾರ ಹತ್ರ ಹೋಗಿ ಏನು ಮಾತಾಡ್ಬೇಕು ಅಂತ ಗೊತ್ತಾ? ನೋಡಿದ್ರೆ ಏನು ನಮ್ಮನೆಯಲ್ಲೇ ಬಂದು ಕೂತ್ಕೊಂಡು ಸೀತಾಕನ ಸುದ್ದಿ ಹೇಳ್ತಿದೆ. ಅಷ್ಟಕ್ಕೂ ಇದು ಗೊತ್ತಿಲ್ಲ ನಿಂಗೆ. ಗುಂಡಪ್ಪಣ್ಣವ್ರ ಮನೆಗೆ ಹೋಗ್ಯಾರಂತಪ್ಪ, ದುಡ್ಡು ಕೇಳ್ತಾವ. ಗುಂಡಪ್ಪಣ್ಣ ಹಂಗಿದ್ದೆ ಅಲ್ಲ, ಮನೆಗೆ ಮಾರಿ ಇವ್ರಿಗೆ ಉಪಕಾರ ಅದು ಕೊಡ್ತೀನಿ ಅಂತ ಹೇಳ್ತಂತೆ. ಸೀತಕ್ಕೇನೋ ಸ್ವಲ್ಪ ಮಾತಾಡಿದ್ರಂತೆ, ಹಂಗೆ ಹೇಳ್ಬಿಡ್ತು ಹಿಂಗೆ ಹೇಳ್ಬಿಡ್ತು. ಏನು ಹಲ್ಲದ್ದಾಗೆ ಹೇಳ್ತಾಯಿತ್ತು. ನಂಗೊಂಥರ ಆಯ್ತು. ಸೀತಕ್ಕನ ಸುದ್ದಿ ಹಂಗೆ ಹೇಳಿದ್ ಕೇಳಕ್ಕೆ ಹಂಗೆ ಹೇಳ್ಬೇಡ, ನೀ ಏನೋ ಹೇಳಿಯ ಅದಕ್ಕೆ ಅವ್ರು ಹಂಗೆ ಹೇಳಿರ್ತಾರೆ ಅಂತಲೇ ಹೇಳಿದೆ ನಾನು. ಗಂಡಸ್ರಿಗೆ ಏನು ಗೊತ್ತಾಗ್ತದೆ? ಮನೆ ಇದು ಮನೆ ಕಷ್ಟ ಹೆಂಗಸ್ರಿಗೆ ಗೊತ್ತಾಗೋದು, ಅದಕ್ಕೆ ಹೇಳ್ಯಾರೆ ಅಂದೆ. ಎಷ್ಟು ಹೇಳಿದ್ರು ಅದ್ರ ತಲೆಗೆ ಹೋಗ್ತದ ಮತ್ತೆ ಅಂತಾರೆ.
ಭಕ್ತ ಕೊಡು ಅನ್ನೋದು ಒಂದೇಯ. ಓ, ಅಲ್ಲಿಗೂ ಹೋಗ್ಯಾರಂತ. ಏನು ಬಂತು ಇವ್ರಿಗಂತ ನೋಡೋದು. ಚೋಟುಗಾರು ಹಂಗಾರು ಬುದ್ಧಿ ಬೇಡ, ಸುಮ್ಮನೆ ಇವಕ್ಕೆಲ್ಲ ಅಯ್ಯೋ ಅನ್ನೋದು. ಪಾಪ ನಾನು ಹೇಳೋದೇ ಒಂದು ಲೆಕ್ಕಕ್ಕೆ ಸಮ ಅಂತ ಕಾಣಿಸ್ತದೆ ನನಗೆ. ನಾ ಹೇಳೋದು ಯಾತ್ಲೆ ಕೇಳ್ತೀಯನಿಲ್ಲ. ಇವು ಮುಖ ಎಂತ ನೋಡೋದ, ಆ ಹುಡುಗನ ಮುಖ ನೋಡ್ಬೇಕಲ್ಲ. ಪಾಪ ಹೋದ ಬರೆಯ ಒಂದು ಬೆಳವಣಿಗೆ ವಯಸ್ಸಲ್ಲಿ ಹಿಂಗಂತಾರ ಯತೆ ಮಾಡ್ತಾ ಒಳಗೆ ಕೂತ್ರೆ ಜೀವಮಾನೇ ಹಾಳಾಗಿ ಹೋಗ್ತದಲ್ಲ. ಹಾಗಾಗಿ ಮಾಡಿದೆ. ಅದು ಒಂದು 10-15 ಸಾವಿರ ಅಂದರೆ ಎಲ್ಲರೂ ಏನಾರು ಮಾಡಿ ಕೊಡ್ಬೋದಿತ್ತು. ಹೇಳೋದು 1,00,000 ಅಂತೆ. 1,00,000 ಬರೆಯೋದು ಹೆಂಗೆ ಅಂತ ನಮಗೆ ನೆಟ್ಟಿಗೆ ಗೊತ್ತಿಲ್ಲ. ದುಡ್ಡು ಎಲ್ಲಿಂದ ತರೋದು? ಅವೆಲ್ಲ ಹೇಳ್ಬಿಡಿ ನೀವು. 1,00,000 ಬರೆಯೋಕ್ಕೆ ಗೊತ್ತಿಲ್ಲದೆ ಇದ್ದು ಕೂಡಲೇ ಅವ್ರ ಹತ್ರ ದುಡ್ಡು ಇರಬಾರ್ದು ಅಂತ ಏನಿಲ್ಲ. ಎಷ್ಟೋ ಜನ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡವರಿಗೂ ಓದೋಕ್ಕೆ ಬರೆಯೋಕ್ಕೂ ಬರೋಲ್ಲ, ಗೊತ್ತಾನ. ಹಾಗಿದ್ದಾರೆ ಅದರ ಅದು ಎಂಥರ ಆಗಲಿ ಥರ ಬೇಜಾರು ಆಗ್ತದೆ ಮಾರ್ರೆ. ಇದು ಗುಂಡಪ್ಪಣ್ಣನ ಮನೆಗೆ ಹೋಗ್ಯಾರೆ, ನಿಮ್ಮ ಮನೆಗೆ ಬಂದರೆ ಹಂಗಾರೆ ಮುದ್ದಲಿದ್ದು ನಾವು ಅವ್ರಿಗೆ ಕಾಣದೆ ಹೋಗಿದ್ದು ಹೆಂಗೆ? ಅದು ಎಂಥದಾರ ಆಗಲಿ ಮರೆಯ. ಈಗ ನೋಡು, ಮನ್ಸು ಮಾಡು, 1,00,000 ರೂಪಾಯಿ ಹೆಂಗಾರು ಹೊಂದ್ಸ್ಕೊಡು. ನಾನೇ ಹೇಳ್ತೀನಿ ಬೇಕಾದ್ರೆ ಮೀನಾಕ್ಷಿಗೆ, ಸಾಯಂಕಾಲ ಕೆಲಸ ಬಿಟ್ಟು ಬರೋಳು ಅಲ್ಲೇ ಬಂದು ಹಿಂಗೆ ಅನಿಲ್ ಏನು ಮಾಡ್ತಾನಂತೆ ಅಂತ ಹೇಳ್ತೀನಿ. ಏನಾ ಅಂತ ಏನೋ ಅಂತ ಬೇರೆ ಕೇಳ್ತಿದ್ದೀರಾ. ಆದರೆ ನಿಮ್ಮ ಬುದ್ಧಿವಂತಿಕೆ ಕೊಡ್ಬೇಕಲ್ಲ, ಮಾತ್ರ ಬುದ್ಧಿವಂತಿಕೆ ಕೊಡಬೇಕು. ನಾನು ದುಡ್ಡು ಕೊಡೋದಾದ್ರೆ ನನಗೆ ಬಾಯಲ್ಲಿ ಹೇಳಕ್ಕೆ ಕೊಡ್ದ, ಕೈಯಲ್ಲಿ ದುಡ್ಡು ಕೊಡೋನಿಗೆ. ಅದಕ್ಕೆ ಮಧ್ಯೆ ಮೀಡಿಯೇಟ್ರಾಗಿ ನೀವು ಮುಂದೆ ಅಂತಕ್ಕೆ ನೋಡೋಣ. ಅಯ್ಯೋ ಮಾರ್ರ. ಹ್ಞೂ, ನೀನು ಹೋಗಿ ಕೊಡೋದಾದ್ರೆ ಕೊಡಪ್ಪ, ನಾನೇನು ಅಲ್ಲ ಅನ್ನಲ್ಲ. ಅಲ್ಲ, ಹಂಗೆ ಶೇಖರಣ್ಣನ ಮನೆಗೆಲ್ಲ ಹೋಗಲ್ಲಲ್ಲ ನೀವು, ಹಂಗಾಗಿ ಲೆಕ್ಕ ಹಾಕ್ತಿ ಇದೆಲ್ಲ ಆದ ಮೇಲೆ ಸಿಗ್ತದ ಸಿಕ್ಕಲ್ಲ ಅಂತ. ನಂಗಾರ ಆ ಥರ ಏನಿಲ್ಲ. ಎಷ್ಟೊತ್ತಿಗೆ ಯಾರ ಮನೆಗಾರ ಹೋಗ್ತೀನಿ ಬರ್ತೀನಿ, ನನಗೇನು ತೊಂದ್ರಿಲ್ಲ. ಹಾಗಾಗಿ ಹೇಳಿದ್ದು. ನೀನು ಕೊಡೋದಾರ ಕೊಡು, ನೋಡೋಣ. ಏನೋ ಹುಡುಗಾಟಿಗೆ ಯಾರೋ ಏನೋ ಹೇಳಾರೆ ಅಂತೇಳಿ ಸಿಟ್ಟು ಬಂದದೇನೋ. ಫೋನ್ ಮಾಡು, ಕಟ್ ಮಾಡಿದ್ರೆ ಮತ್ತೆ ಮಾಡ್ತಾಯಿರು. ಆವಾಗ ಫೋನ್ ತಗೋತಾನಲ್ಲ ಹೇಳ್ತಾನೆ. ದುಡ್ಡು ತಗೊಂಡು ಕೊಟ್ಟು ಬಂದ್ರೆ ಸೈ. ಏನಪ್ಪ ಇವರಿಗೆಲ್ಲ ಅಂತ ಹೇಳ್ಬೇಕಂತಲೇ ಗೊತ್ತಾಗಲ್ಲ ನನಗೆ. ಅಲ್ಲ, ಇಡೀ ಊರೆಲ್ಲ ಹೋಗಿ ಇವ್ರಿಗೆ ಚಂದ ಎತ್ತಂಗೆ ಇದು ಮಾಡೋಕ್ಕಾಗ್ತದೆ. ನಾನಷ್ಟು ಇದಾಗ್ಬಿಟ್ನಲ್ಲ. ಆ ಹುಡುಗನೂ ಹಾಗೆ ಹೋಗಲಿ. ನೀವು ಹೇಳ್ದಂಗೆ ಕಷ್ಟದ ಟೈಮಲ್ಲೇ ಅಂತ ಹೇಳಕ್ಕೆ ಹೋಗಬಾರ್ದು. ಎಂತಕ್ಕೂ ಅವನಿಗೆ ಸಿಗ್ತಾನೆ ಏನಮ್ಮ. ಮತ್ತು ಅವನ ಮನೆ ಬಾಗಿಲಿಗಂತೂ ಹೋಗೋಕ್ಕಾಗಲ್ಲ ನನಗೆ, ನಾನು ಹೋಗಲ್ಲ. ನೋಡೋದಾನ ಇದಕ್ಕೆ ಹೇಳಿದ್ದು ನಾನು, ಬೇಕಾದ್ರೆ ನಾನು ಹೋಗ್ತೇನೆ ಅಂತ. ಅದಕ್ಕೂ ಇದು ಮಾಡಿದೆ. ನೋಡೋಣ ಅನ್ನೋಕ್ಕೆ ನನಗೀಗ ಕೆಲಸಕ್ಕೆ ಹೋಗಲೇಬೇಕು. ತಡ ಆಗಿ ಹೋಗಿದೆ ಈಗ ಅಂತ ಇದು ಮಾಡೋಕ್ಕಾಗಲ್ಲ. ಇನ್ನು ಸಾಯಂಕಾಲಕ್ಕೆ ಮನೆಗೆ ಬರೋ ಸುರಿನಲ್ಲಿ ಎಂಥಾರ ಮಾಡ್ಬೋದೇನ. ಬೇಡ, ನೀವೆಂತ ಹೇಳೋದು ಬೇಡ. ನೋಡೋಣ, ನಾನೇ ಇನ್ನೊಂದೆರಡು ಸತಿ ಫೋನಿಗೆ ಟ್ರೈ ಮಾಡ್ತೀನಿ. ಇವನಿಗೆ ಚೋಟು ಏನು ಅಂತ ಕೇಳಿ ಡಿಸೈಡ್ ಮಾಡ್ತೀನಿ. ಹಂಗೇನಾದ್ರು ಈಗಲೂ ಅವನೇನು ಹೇಳಲ್ಲ ಅಂದ್ರೆ ನಾನು ಎಂತ ಇದು ಮಾಡೋದು ಇಲ್ಲ. ಅವ್ರವ್ರ ಇದರಲ್ಲಿ ಇದ್ದಂಗಾಗಲಿ. ಅಕಸ್ಮಾತ್ ಏನಾದ್ರು ಕೇಳಿದ್ರೆ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂದರೆ ನಾನೇ ಇದು ಮಾಡ್ತೀನಿ.